Hello everyone. This video is about how to install TeachMint app and what are the advantages of TeachMint app. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಮೂಲಕ ನಾವು TeachMint ಆ್ಯಪ್ನ ಇನ್ಸ್ಟಾಲೇಷನ್ ಮಾಡಿಕೊಳ್ಳೋದು ಹೇಗೆ ಮತ್ತು TeachMint ಆ್ಯಪ್ನ ಲಾಭಗಳೇನು, ಉಪಯೋಗಗಳೇನು ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ತಿಳಿಯಲಿದ್ದೇವೆ. ಮೊದಲಿಗೆ TeachMint ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ to install TeachMint app we have to go to the Play Store, then we have to type TeachMint, TeachMint, TeachMint H1 free apps teach online. This is the app we are going to install it now. TeachMint H1 free live teaching app teach online. This is the app. Just click on the install button. Now it is being installed. Okay, now I opened that TeachMint app. Open it now. Then you have to give the registered number. It will send OTP. The OTP is automatically added. Open. Enroll in your first classroom. Here it asks the classroom ID or the link. Dear students, I sent you the link through your WhatsApp group. There you will get that you have been invited by Ashok Malaya Hullur to join classroom 10th standard 2021-22 to TeachMint using the link. Using the TeachMint app, just you click on that. You will be
added to the concerned class after your teacher's approval. Here I will get the student's request to join the particular class where I approve it. After the teacher's approval, you will join the concerned class. After joining the class, you will get the request, enrollment request approved. Congratulations. Like that, you will get the message. After the approval, you will see the Teachmint app which appears like this. ನೀವು ಲಿಂಕ್ ಮೂಲಕ ಜಾಯಿನ್ ಆದಾಗ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ನಿಮ್ಮ ಟೀಚ್ಮೆಂಟ್ ಆ್ಯಪ್ನಲ್ಲಿ ಕಾಣಿಸ್ತವೆ. ಸ್ಟೂಡೆಂಟ್ ಲಾಗಿನ್ನಲ್ಲಿ ಫಸ್ಟ್ ಒನ್ ಸಮರಿ ಅಂತ ಇದೆ, ನಂತರ ರೆಕಾರ್ಡಿಂಗ್ಸ್ ಅಂತ ಇದೆ, ಟೆಸ್ಟ್ಸ್ ಅಂತ ಇದೆ, ಸ್ಟೂಡೆಂಟ್ ಅಂತ ಇದೆ, ಅಂದರೆ ಆ ಕ್ಲಾಸ್ಗೆ ಸೇರಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು. ಚಾಟ್ ಬಾಕ್ಸ್ನಲ್ಲಿ ನಿಮಗೇನಾದರೂ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಡೌಟ್ಗಳಿದ್ದರೆ ಟೈಪ್ ಮಾಡಿ ನಿಮ್ಮ ಟೀಚರ್ಗೆ ಕಳಿಸ್ಬೋದು. ನೋಟಿಸ್ ಬೋರ್ಡ್ ಅಂದರೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಏನಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋದಿದ್ದರೆ ಇಲ್ಲಿ ಮೂಲಕ ನಾವು ಕೊಡ್ಬೋದು. ಇನ್ನು ಅಸೈನ್ಮೆಂಟ್ಸ್ ಅಂತ ನಿಮಗೆ ಪರ್ಟಿಕ್ಯುಲರ್ ಅಸೈನ್ಮೆಂಟನ್ನು ಕೊಟ್ಟಾಗ ಅದು ಇಲ್ಲಿ ಬರುತ್ತೆ, ನೀವು ಅದನ್ನು ಕಂಪ್ಲೀಟ್ ಮಾಡಿ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಸ್ಟಡಿ ಮಟೀರಿಯಲ್ಸ್ ನಲ್ಲಿ 3 ಥರ ಡಾಕ್ಯುಮೆಂಟ್ಸ್ ಅಂತ ಇದೆ. ಡಾಕ್ಯುಮೆಂಟ್ಸ್ ಅಂದರೆ ನಾವು ನಿಮಗೆ ಕೊಡುವಂಥ ನೋಟ್ಸ್ಗಳು PDF ರೂಪದಲ್ಲಿ ಅಥವಾ ಇಮೇಜ್ಗಳ ರೂಪದಲ್ಲಿ, ಫೋಟೋದ ರೂಪದಲ್ಲಿ ಅವನ್ನೇನಾದರೂ ನಿಮ್ಮ ಟೀಚರ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನು ಇಂಪಾರ್ಟೆಂಟ್ ಯಾವುದಂದರೆ ಯೂಟ್ಯೂಬ್ನಲ್ಲಿರ್ತಕ್ಕಂಥ ವಿಡಿಯೋಗಳು ಅಥವಾ ಕ್ಲಾಸ್ಗಳ ವಿಡಿಯೋಗಳ ಲಿಂಕ್ಗಳನ್ನು ಇಲ್ಲಿ ನಾವು ಆ್ಯಡ್ ಮಾಡಿದಾಗ ನಿಮ್ಮ ಟೀಚ್ಮೆಂಟ್ ಆ್ಯಪ್ನ ಸ್ಟಡಿ ಮಟೀರಿಯಲ್ ಸೆಕ್ಷನ್ನಲ್ಲಿ ನಿಮಗೆ ಈ ರೀತಿಯಾಗಿ ಅವುಗಳೆಲ್ಲ ಕಾಣಸಿಗ್ತವೆ. ದೇರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಸ್ಟಡಿ. ಈಗ ಬ್ಲೈಂಡ್ ಬಾಯ್ ಪೊಯಮ್ ನೀವು ಕ್ಲಿಕ್ ಮಾಡಿದಾಗ ಬ್ಲೈಂಡ್ ಬಾಯ್ ಪೊಯಮ್ ರೆಸಿಟೇಷನ್ ಯೂಟ್ಯೂಬ್ ಲಿಂಕ್ ಮೂಲಕ ಸ್ಟಾರ್ಟ್ ಆಗುತ್ತೆ. ಸ್ಟಡಿ ಮಟೀರಿಯಲ್ ಈಗ PDF ಏನಾದರೂ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಆ ನೋಟ್ಸು ನಿಮ್ಮ ಒಂದು ಟೀಚ್ಮೆಂಟ್ ಆ್ಯಪ್ನ ವೆಬ್ನಲ್ಲಿ ಸ್ಟೋರ್ ಆಗುತ್ತೆ. ಸಿಲ್ಯಾಬಲ್ಸ್ ರೂಲ್ಸ್ ಫಾರ್ ಸಿಲ್ಯಾಬಿಫಿಕೇಷನ್ ಈ ರೀತಿಯಾಗಿರ್ತಕ್ಕಂಥ ನೋಟ್ಸು ನಿಮ್ಮ ಟೀಚ್ಮೆಂಟ್ ಆ್ಯಪ್ನ ವೆಬ್ಸೈಟ್ನಲ್ಲಿ ನಿಮಗೆ ಕಾಣಸಿಗುತ್ತೆ. ಇನ್ನು ಇಂಪಾರ್ಟೆಂಟ್ ಏನಂತಂದರೆ ಟೆಸ್ಟ್. When your teacher assigns you multiple choice question based test or subjective type test, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ಗಳು ಆಗಿರ್ಬೋದು ಅಥವಾ ಲಾಂಗ್ ಆನ್ಸರ್ ಬರೆಯುವಂಥ ಟೆಸ್ಟ್ಗಳನ್ನು ನಿಮ್ಗೆ ಅಸೈನ್ ಮಾಡಿದಾಗ ನಿಮ್ಮ ಟೆಸ್ಟ್ ಸೆಕ್ಷನ್ನಲ್ಲಿ ನಿಮಗೆ ಈ ರೀತಿಯಾಗಿ ಅದು ಅಪಿಯರ್ ಆಗುತ್ತೆ ಅಥವಾ ಮೇಲೆ ಸಿಂಬಲ್ ಆದರೂ ತೋರಿಸ್ತಾ ಇರುತ್ತೆ. ಈ ಟೆಸ್ಟ್ನ ಟಾಪಿಕ್ ಏನು, ಆಮೇಲೆ ಅದು ಶೆಡ್ಯೂಲ್ಡ್ ಟೈಮ್ ಏನಿದೆ, ಡ್ಯೂರೇಷನ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ಅದೆಲ್ಲವೂ ಅಪಿಯರ್ ಆಗುತ್ತೆ. ಮತ್ತು ನೀವು ಸಬ್ಮಿಟ್ ಮಾಡಿದಿರೋ ಅಥವಾ ಸಬ್ಮಿಟ್ ಮಾಡಿಲ್ವೋ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನಾಟ್ ಸಬ್ಮಿಟೆಡ್ ಈಗ ಓಪನ್ ಮಾಡಿದಾಗ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ಟಾಪಿಕ್ ಯಾವುದು, ಹೀರೋ, ಮಾರ್ಕ್ಸ್ ಎಷ್ಟಿದೆ, ಟೋಟಲ್ 8 ಮಾರ್ಕ್ಸ್, ದೆನ್ ಸ್ಟಾರ್ಟ್ ಟೈಮ್, number of questions, test duration, description. These are all important multiple choice questions from the first lesson. Then there will be instruction regarding that particular test, what you have to do. You read all the instructions carefully. See, there are 8 number of questions
Then the time given is 10 minutes. Status of all the marked answer sheet, marked questions is shown in the answer sheet. To answer the question, click on the question number in the answer sheet. Go to the numbered question directly. After answering all the questions, click on the submit button. Then your submission will be sent to the teacher. Then after that, to write that test or to view the test, just click on the view test. It appears like this. Here 8 questions are there. In the first page there are 5 questions. Then you have to read the questions properly and the options also. For this, the boy who fought the tiger stayed on the tree for half a day because he wanted to watch the tiger from the treetop, was waiting for help, wanted to rest for some time, and did not like the tiger. The right answer for this question is was waiting for help, that is B. Next question. Hmm, this is already answered from the other mobile, so it's already shows that right answers also. So like this it appears. Then here you can see the your answer sheet. If you click on the answer sheet link, here it shows your answer sheets and then your marked answers. After completing all the 8 questions, here you will get the submission button. On the top of the right corner. After submitting, now you won't get that submission button because the scheduled time is from 5:35 p.m. to 5:45 p.m. So the test is closed for you. These are the advantages recordings. After completing the lessons, you will get recorded lessons here. Then summary about your class and all. This is about Teach Mint app installation and then its advantages. Thank you.